ನೋಡಿ ವೀಕ್ಷಕರೇ, ದೋಸೆ ಎಷ್ಟು ಬಂದಿದೆ. ಗರಿ ಗರಿಯಾಗಿ ರವೆ ದೋಸೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ನೋಡಿ. ತುಂಬ ಚೆನ್ನಾಗಿದೆ. ಬೆಳಗ್ಗೆ ಟಿಫನ್ನಿಗಾಗಲಿ ಸಂಜೆ ಸ್ನ್ಯಾಕಿಗಾಗಲಿ ಆರಾಮಾಗಿ ಮಾಡ್ಕೊಬೋದು ನೋಡಿ. ನಮಸ್ತೆ ವೀಕ್ಷಕರೇ, ಲಕ್ಷ್ಮೀ ಕನ್ನಡತಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಒಂಚೂರು ರವೆ ದೋಸೆ ಮಾಡೋಣ ಅಂದ್ಕೊಂಡು ಬೆಳಗ್ಗೆ ಟಿಫನ್ನಿಗೆ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲ ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ. ಒಂದು ಅಳತೆಯಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇದರಲ್ಲಿ 1 ಗ್ಲಾಸು ನಾನು ಚಿರೋಟಿ ರವೆ ಹಾಕ್ಕೊತೀನಿ. 1 ಗ್ಲಾಸ್ ಅಳತೆಯಲ್ಲಿ ನಿಮಗೆ ಮಾಡಿ ತೋರಿಸ್ತೀನಿ ನೋಡಿ. ಇದು 1 ಗ್ಲಾಸ್ ಇದೆ, ಇದನ್ನು ಹಾಕ್ಕೊತೀನಿ. ಮತ್ತು ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸ್ತೀನಿ. ಅರ್ಧ ಕಪ್ಪು, 1 ಗ್ಲಾಸಿಗೆ ಅರ್ಧ ಕಪ್ಪು ಅಕ್ಕಿ ಹಿಟ್ಟು ಸೇರಿಸ್ಬೇಕಾಗುತ್ತೆ. ಅಕ್ಕಿ ಹಿಟ್ಟನ್ನು ಮನೆಯಲ್ಲೇ ಮಾಡಿಸಿರೋ ಅಂಥ ಅಕ್ಕಿ ಹಿಟ್ಟಿದು ನೋಡಿ. ಅದನ್ನು ಈ ಕಡೆ ಇದನ್ನು ಆ ಕಡೆ ಸೇರಿಸ್ತೀನಿ. ಅರ್ಧ ಕಪ್ ತೊಗೊತೀನಿ ನಾನು. ಅರ್ಧ ಕಪ್ ಆದರೆ ಸಾಕಾಗುತ್ತೆ. ಇದನ್ನು ಸೇರಿಸ್ತೀನಿ. ಮತ್ತೀಗ ಮೈದಾ ಹಿಟ್ಟು ತೊಗೊತೀನಿ. ಸ್ವಲ್ಪ ಮೈದಾ ಹಿಟ್ಟು 1/4 ಕಪ್ ಹಾಕ್ಬಿಡಿ. 1/4 ಕಪ್ ಆದರೆ ಸಾಕಾಗುತ್ತೆ. ಅರ್ಧ ಕಪ್ಪು ಅಕ್ಕಿ ಹಿಟ್ಟು, 1/4 ಕಪ್ಪು ಮೈದಾ ಇದಕ್ಕೆ ಸೇರಿಸ್ಕೊತೀನಿ. ಒಂದು ಹೋಟ್ಲಲ್ ಶೈಲಿಯ ಒಂದು ರವೆ ದೋಸೆ ಅಂತಲೇ ಹೇಳ್ಬೋದು ನೋಡಿ. 1/4 ಕಪ್ ಇದನ್ನು ಮೈದಾ ಹಿಟ್ಟನ್ನು ಹಾಕ್ಕೊತಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳೋಣ ನೋಡಿ. ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ತೆಳ್ಳಗೆ ಇರಬೇಕಾಗುತ್ತೆ. ಇದು ದೋಸೆ ಹಿಟ್ಟಕ್ಕಿಂತ ಸ್ವಲ್ಪ ತೆಳ್ಳಗೆ ಬೇಕಾಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕಿ ಒಂದು ಅಳತೆಯಲ್ಲಿ ಕಲಿಸ್ಕೊಳೋಣ. ಆಮೇಲೆ ಮತ್ತೆ ನೀರು ಸೇರಿಸ್ಕೊಬೇಕಾಗತ್ತೆ. ಇದೊಂದು ಸ್ವಲ್ಪ ರವೆ ಎಲ್ಲ ಒಂಚೂರು ಹೊಂದ್ಕೊಳ್ಬೇಕು. ಅಕ್ಕಿ ಹಿಟ್ಟು, ನೀರು, ರವೆ ಎಲ್ಲ ಹೊಂದ್ಕೊಂಡು ಒಂದು ದೋಸೆ ನಾವು ನೀರು ದೋಸೆ ಮಾಡ್ತೀವಲ್ವ ಅದಕ್ಕೆ ಬರಬೇಕಾಗತ್ತೆ ನೋಡಿ. ನೋಡಿ ವೀಕ್ಷಕರೇ, ಈಗ ಒಂದು ಅರ್ಧ ಗಂಟೆ ಆಗಿದೆ ಇದು ರವೆ ನೆನೆಸಿ ನೋಡಿ. ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಇದು ನೆಂದ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸೋಣ. ಉಪ್ಪು ಬೇಕಾಗುತ್ತೆ ನೋಡಿ. ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತೀನಿ. ಮತ್ತು ಒಂದು ಸ್ವಲ್ಪ ಜೀರಿಗೆ ಸೇರಿಸ್ತೀನಿ. ಜೀರಿಗೆ ಆಪ್ಷನಲ್ಲು, ಸ್ವಲ್ಪ ಸೇರಿಸ್ತೀನಿ ನಾನು. ಮತ್ತು ಇಲ್ಲಿ ಈರುಳ್ಳಿ ಹೆಚ್ಕೊಂಡಿದ್ದೀನಿ ವೀಕ್ಷಕರೇ ನೋಡಿ. ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಇದನ್ನು ದಪ್ಪ ಈರುಳ್ಳಿ, ಇದನ್ನು ಸಣ್ಣಗೆ ಹೆಚ್ಕೊಂಡು ಇದಕ್ಕೆ ಹಾಕ್ತಾಯಿದ್ದೀನಿ. ಮತ್ತು ಇಲ್ಲಿ ಹಸಿಮೆಣಸಿನ್ಕಾಯಿ ಹೆಚ್ಕೊಂಡಿದ್ದೀನಿ, ಇದನ್ನು ಸೇರಿಸ್ತೀನಿ. ಮತ್ತು ಕೊತ್ತಂಬರಿ ಸೊಪ್ಪನ್ನು ಈ ಕಡೆ ಸೇರಿಸ್ತೀನಿ ನಾನು. ಇದನ್ನು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನಾವು ಮಿಕ್ಸ್ ಮಾಡ್ಕೊಳ್ಳೋಣಂತೆ ನೋಡಿ. ಸ್ವಲ್ಪ ನೀರು ಬೇಕಾಗುತ್ತೆ. ಇದಕ್ಕೆ ನೀರು ಸೇರಿಸೋಣ. ತುಂಬ ಗಟ್ಟಿ ಇದ್ರೂ ಅದು ಚೆನ್ನಾಗಿ ಬರೋಲ್ಲ ಇದು ರವೆ ದೋಸೆ. ಹಾಗಾಗಿ ನೋಡಿ, ಇಷ್ಟ ಆದರೆ ಸಾಕಾಗುತ್ತೆ. ಇದೆಲ್ಲ ಹೊಂದ್ಕೊಳ್ಳೋ ಉಪ್ಪು, ಜೀರಿಗೆ, ಈರುಳ್ಳಿ ಎಲ್ಲ ಹೊಂದ್ಕೊಳಂಗೆ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಹಂಚಿಟ್ಕೊತೀನಿ ನಾನು. ಹಂಚಿಟ್ಕೊಂಡು ನಿಮಗೆ ರವೆ ಮಾಡೋದು ತೋರಿಸ್ತೀನಿ. ರವೆ ದೋಸೆ ಮಾಡೋದು ನೋಡಿ. ನೋಡಿ ವೀಕ್ಷಕರೇ, ಈಗ ಹಂಚು ಕಾದಿದೆ. ಇದು ತುಂಬ ಚೆನ್ನಾಗಿ ಕಾಯಬೇಕು ಹಂಚು. ಹಂಗಾಗ್ಲೇ ಇದು ರವೆ ದೋಸೆ ಚೆನ್ನಾಗಿ ಬರೋದು ನೋಡಿ. ಇನ್ನೂ ಕಾಯಬೇಕಾಗುತ್ತೆ. ಇದು ಸಾಕು. ಇವಾಗ ನಾನು ರವೆ ದೋಸೆಗೆ ಹಾಕ್ತಾಯಿದ್ದೀನಿ. ತೆಳ್ಳಗೆ ಹಾಕಬೇಕಾಗತ್ತೆ, ಜಾಸ್ತಿ ಏನು ದಪ್ಪ ಮಾಡೋದು ಬೇಡ ನೋಡಿ. ಈ ಥರ ತೆಳ್ಳಗೆ ಹರಡ್ಕೊಂಡ್ರೆ ಸಾಕು. ಬೇಕಾದ್ರೆ ಮೇಲೆ ಎಣ್ಣೆ ಸೇರಿಸ್ಬೋದು ನೋಡಿ.
ಹಾಕಿ ಒಂದು ಸ್ವಲ್ಪ ಎಣ್ಣೆ ಮುಗಿಸೋಣ, ಜಾಸ್ತಿ ಏನು ಬೇಡ ನೋಡಿ. ನೋಡಿ ವೀಕ್ಷಕರೇ, ರವೆ ದೋಸೆ ಯಾವ ಥರ ಬರ್ತಾಯಿದೆ ಅಂತೇಳಿ. ಇದು ಎಣ್ಣೆ ಹಂಚ್ಕಾದಾಗಲೇ ಇದು ಚೆನ್ನಾಗಿ ಬರೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇದಾಗಲಿ ತೋರಿಸ್ತೀನಿ ನಿಮಗೆ. ನೋಡಿ ವೀಕ್ಷಕರೇ, ರವೆ ದೋಸೆ ಎಷ್ಟು ಗರಿ ಗರಿಯಾಗಿ ಬರ್ತಾಯಿದೆ ನೋಡಿ, ತುಂಬ ಚೆನ್ನಾಗಿ ಬರ್ತಿದೆ ನೋಡಿ. ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಗರಿ ಗರಿಯಾಗಿ ದೋಸೆ ಬರ್ತಿದೆ. ಇದನ್ನು ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ಹಿಂಗೆ ಇನ್ನೊಂದು ಹಾಕ್ಕೊಳೋಣಂತೆ. ಸ್ವಲ್ಪ ಲೇಟ್ ಆಗುತ್ತೆ ಬೇಯೋದು, ಮಾಮೂಲಿ ದೋಸೆ ಹೆಂಗಲ್ಲ, ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ಸ್ವಲ್ಪ ಪೇಷನ್ಸಿಂದ ಮಾಡಬೇಕಾಗುತ್ತೆ. ಹಂಗೆ ಬೇಗ ತೆಗೆದ್ರೆ ಬರೋದಿಲ್ಲ, ಎಲ್ಲ ಮೆತ್ತಗಾಗುತ್ತೆ. ಹಾಗಾಗಿ ದೋಸೆನ ಒಂಚೂರು ನಾವು ಸ್ವಲ್ಪ ಬೇಯಿಸ್ಬಿಟ್ಟು ನಾವು ತೆಗಿಬೇಕಾಗುತ್ತೆ ದೋಸೆಗೆ. ಇದು ವೀಕ್ಷಕರೇ, ಅಷ್ಟಾಗಿ ಒಂಚೂರು ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ. ವೀಕ್ಷಕರೇ, ನಾನು ಇನ್ನೊಂದು ತೆಗಿತಾಯಿದ್ದೀನಿ ದೋಸೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ವೀಕ್ಷಕರೇ, ದೋಸೆ ಎಷ್ಟು ಬಂದಿದೆ, ಗರಿ ಗರಿಯಾಗಿ ರವೆ ದೋಸೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ನೋಡಿ. ತುಂಬ ಚೆನ್ನಾಗಿದೆ. ಬೆಳಗ್ಗೆ ಟಿಫನ್ನಿಗಾಗಲಿ ಸಂಜೆ ಸ್ನ್ಯಾಕಿಗಾಗಲಿ ಆರಾಮಾಗಿ ಮಾಡ್ಕೊಬೋದು ನೋಡಿ. ದೋಸೆ ಚೆನ್ನಾಗಿ ಬರೋದು ನೋಡಿ. ನೋಡಿ ವೀಕ್ಷಕರೇ, ದೋಸೆ ಎಷ್ಟು ಬಂದಿದೆ, ಗರಿ ಗರಿಯಾಗಿ ರವೆ ದೋಸೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ನೋಡಿ. ತುಂಬ ಚೆನ್ನಾಗಿದೆ. ಬೆಳಗ್ಗೆ ಟಿಫನ್ನಿಗಾಗಲಿ ಸಂಜೆ ಸ್ನ್ಯಾಕಿಗಾಗಲಿ ಆರಾಮಾಗಿ ಮಾಡ್ಕೊಬೋದು ನೋಡಿ.